ಶಿಡ್ಲಘಟ್ಟ ಪೌರಾಯುಕ್ತೆಗೆ ಧಮಕಿ ಹಾಕಿದಂತಹ ಪ್ರಕರಣ ಸಂಬಂಧ ಸದ್ಯ ಪೌರಾಯುಕ್ತೆ ಅಮೃತಾ ಗೌಡ ವಿಕಾಸಸೌಧಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಸಚಿವ ರಹೀಂ ಖಾನ್ರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಪೌರಾಡಳಿತ ಸಚಿವರಾಗಿರುವಂತಹ ರಹೀಂ ಖಾನ್ ಅವರ ಕಚೇರಿಯಲ್ಲಿ 20 ನಿಮಿಷಗಳ ಕಾಲ ಚರ್ಚೆಯನ್ನ ನಡೆಸಿದ್ದಾರೆ. ಧಮಕಿ ಹಾಕಿದ ನಂತರ ನಡೆದಂತಹ ಬೆಳವಣಿಗೆಗಳ ಬಗ್ಗೆ ಚರ್ಚೆಯನ್ನ ಈ ಒಂದು ಮೀಟ್ ಮಾಡಿದಂತಹ ಸಂದರ್ಭದಲ್ಲಿ ಮಾಡಲಾಗಿದೆ ಅನ್ನೋದು ಸದ್ಯಕ್ಕಿರುವಂತಹ ಮಾಹಿತಿ. ಇನ್ನು ಈ ಒಂದು ವಿಚಾರ ಆದ್ಮೇಲೂ ಕೂಡ ಈ ರಾಜೀವ್ ಗೌಡ ಧಮಕಿ ಆದ್ಮೇಲೂ ಕೂಡ ಆಸಿಡ್ ದಾಳಿ ಮಾಡುವಂತ ಒಂದಷ್ಟು ಬೆದರಿಕೆ ಬಂತಲ್ಲ, ಆ ವಿಚಾರ ಕೂಡ ಇಲ್ಲಿ ಚರ್ಚೆ ಆಗಿರುವಂತಹ ಸಾಧ್ಯತೆ ಇದೆ. ಬಹಳಷ್ಟು ಬೆಳವಣಿಗೆಗಳು ನಡೀತು, ಏನೇನೆಲ್ಲ ಆಯ್ತು, ಯಾಕೆ ಯಾವಾಗ ಮಾತಾಡಿದ್ರು, ಅಲ್ಲಿಂದ ಹಿಡಿದು ಏನೇನೆಲ್ಲ ಆಯ್ತು ಅನ್ನುವಂತಹ ಎಲ್ಲಾ ಡೀಟೇಲ್ಸ್ ಅನ್ನ ಸದ್ಯಕ್ಕೆ ಪೌರಾಡಳಿತ ಸಚಿವರಾಗಿರುವಂತಹ ರಹೀಂ ಖಾನ್ ಬಳಿ ಅವರ ಕಚೇರಿಯಲ್ಲಿ 20 ನಿಮಿಷಗಳ ಕಾಲ ಏನು ಅಮೃತಾ ಗೌಡ ಚರ್ಚೆಯನ್ನ ಮಾಡಿದ್ದಾರೆ. ಇನ್ನು ಧಮಕಿ ಹಾಕಿದ ನಂತರ ಈ ಒಂದು ವಿಚಾರ ಬೆಳಕಿಗೆ ಬಂದ ನಂತರ ಏನೆಲ್ಲ ನಡೀತು, ಯಾರೆಲ್ಲ ಮಾತನಾಡಿದ್ರು, ಯಾವೆಲ್ಲ ವಿಚಾರಗಳ ಬೆಳವಣಿಗೆಗಳು ನಡೀತು ಅನ್ನೋದ್ರ ಬಗ್ಗೆ ಕೂಡ ಈ ಸಂದರ್ಭದಲ್ಲಿ ತಿಳಿಸಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಶಿಡ್ಲಘಟ್ಟ ಪೌರಾಯುಕ್ತೆಗೆ ಧಮಕಿ ಹಾಕಿದಂತಹ ಪ್ರಕರಣ ಈಗಾಗಲೇ ಒಂದು ಕಡೆ ರಾಜೀವ್ ಗೌಡರನ್ನ ಬಂಧಿಸಲಾಗಿದೆ, ಅಲ್ಲಿಯೂ ಕೂಡ ವಿಚಾರಣೆ ನಡೆಸಲಾಗ್ತಾ ಇದೆ. ಆದ್ರೆ ಇದೇ ಬೆನ್ನಲ್ಲಿ ಒಂದು ಕಡೆ ಅಮೃತಾಗೂ ಭಯ ಇದ್ದೇ ಇರುತ್ತೆ, ಏನೇನೆಲ್ಲ ಆಗಬಹುದು. ಈ ಒಂದು ಆಸಿಡ್ ವಿಚಾರ ಬಂದಾಗಲೂ ಕೂಡ ಬಹಳಷ್ಟು ಬೇಸರ ತರಿಸಿತ್ತು, ಎಷ್ಟರ ಮಟ್ಟಿಗೆ ಹೋಗ್ತಾ ಇದೆ ಸಮಾಜ ಅನ್ನೋದ್ರ ವಿಚಾರವಾಗಿ ಸದ್ಯಕ್ಕೆ ಪೌರಾಯುಕ್ತೆ ಅಮೃತಾ ಗೌಡ ವಿಕಾಸಸೌಧಕ್ಕೆ ಭೇಟಿಯನ್ನ ಕೊಟ್ಟಿದ್ದು ಸಚಿವ ರಹೀಂ ಖಾನ್ರನ್ನ ಭೇಟಿಯಾಗಿ 20 ನಿಮಿಷಗಳ ಕಾಲ ಮಾತುಕತೆಯನ್ನ ನಡೆಸಿದ್ದಾರೆ. ಇನ್ನು ಈ ಪ್ರಕರಣ ನ್ಯಾಯಾಲಯದಲ್ಲಿದೆ, ಕೋರ್ಟ್ ನಿರ್ಧರಿಸುತ್ತೆ. ವಿಕಾಸಸೌಧದಲ್ಲಿ ಪೌರಾಯುಕ್ತೆ ಅಮೃತಾ ಗೌಡ ಕೊಟ್ಟಿರುವಂತಹ ಹೇಳಿಕೆ, ನಾನು ರಹೀಂ ಖಾನ್ರನ್ನ ಭೇಟಿ ಮಾಡಿದ್ದೇನೆ, ಅವರು ಧೈರ್ಯವಾಗಿರಿ ಅಂತ ಅಭಯ ಹಸ್ತ ನೀಡಿದ್ದಾರೆ. ಪ್ರಕರಣ ಸಂಬಂಧ ಪೊಲೀಸರಿಗೆ ಧನ್ಯವಾದ ತಿಳಿಸ್ತೇನೆ. ಈ ಒಂದು ಪ್ರಕರಣ ನಿಜಕ್ಕೂ ಒಂದು ಸೀರಿಯಸ್ ಆಗಿ ತೆಗೆದುಕೊಂಡು ಹೋದ್ರು, ಹಾಗಾಗಿ ಪೊಲೀಸರಿಗೆ ಧನ್ಯವಾದ ತಿಳಿಸ್ತೀನಿ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾ ಗೌಡ ಕೊಟ್ಟಿರುವಂತಹ ಹೇಳಿಕೆ ಇದು. ಇನ್ನು ವಿಕಾಸಸೌಧದಲ್ಲಿ ಪೌರಾಯುಕ್ತೆ ಅಮೃತಾ ಗೌಡ ಮಾತನಾಡಿದ್ರು, ನಾನು ರಹೀಂ ಖಾನ್ ಅವರನ್ನ ಭೇಟಿ ಮಾಡಿದ್ದೇನೆ, ಅವರು ಅಭಯ ಕೊಟ್ಟಿದ್ದಾರೆ, ಅವರು ಧೈರ್ಯವಾಗಿರಿ ಅಂತ ಅಭಯ ನೀಡಿದ್ದಾರೆ. ಪ್ರಕರಣ ಸಂಬಂಧ ಪೊಲೀಸರಿಗೆ ಧನ್ಯವಾದ ತಿಳಿಸ್ತೇನೆ ಅಂತ ಹೇಳಿ ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾ ಗೌಡ ಮಾತನಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಶಿವಕುಮಾರ್ ಜೋಹಳಿ. ಶಿವಕುಮಾರ್, ಗಮನಿಸೋದಾದ್ರೆ ಈ ಒಂದು ಪ್ರಕರಣ ತಾರ್ಕಿಕ ಅಂತ್ಯದತ್ತ ಹೋಗ್ತಾ ಇದೆಯಾ ಅಥವಾ ಈಗ ನಿಜವಾದ ಅಸಲಿ ಆಟ ಶುರುವಾಗುತ್ತೆ? ಯಾಕಂತ ಹೇಳಿದ್ರೆ ತಪ್ಪಿಸ್ಕೊಂಡು ಹೋಗ್ತಾ ಇದ್ದಂತಹ ರಾಜೀವ್ ಗೌಡರನ್ನ ಒಂದು ಕಡೆ ಈಗಾಗಲೇ ಬಂಧಿಸಲಾಗಿದೆ, ಮತ್ತೊಂದು ಕಡೆ ಪೌರಾಡಳಿತ ಸಚಿವರನ್ನ ಈಗ ಅಮೃತಾ ಗೌಡ ಭೇಟಿ ಆಗಿರೋದು ಮತ್ತಷ್ಟು ಕುತೂಹಲ ಮೂಡಿಸುತ್ತೆ. ಈ ಒಂದು ವಿಚಾರಣೆಯ ಡೀಟೇಲ್ಸ್ ಕೊಡೋದಾದ್ರೆ ಅಮೃತ ಶಿಡ್ಲಘಟ್ಟ ಪೌರಾಯುಕ್ತೆಗೆ ಧಮಕಿ ಹಾಕಿದ್ದಂತಹ ಪ್ರಕರಣ ರಾಜ್ಯದಲ್ಲಿ ಸಾಕಷ್ಟು ಸದ್ದುಗದ್ದಲವನ್ನ ಮಾಡಿತ್ತು. ಯಾರು ಧಮಕಿ ಹಾಕಿದ್ರು ರಾಜೀವ್ ಗೌಡ ತಲೆ ತಪ್ಪಿಸ್ಕೊಂಡಿದ್ರು. ಈಗ ಅವರನ್ನ ಕೇರಳದಲ್ಲಿ ಪೊಲೀಸರು ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ, ಅವರನ್ನ ವಿಚಾರಣೆಗೂ ಕೂಡ ಒಳಪಡಿಸಿದ್ದಾರೆ. ಇವತ್ತು ಪೌರಾಯುಕ್ತೆ ಅಮೃತ್ ಗೌಡ ವಿಕಾಸಸೌಧಕ್ಕೆ ಆಗಮಿಸಿದ್ರು. ಪೌರಾಡಳಿತ ಸಚಿವರಾಗಿರುವಂತಹ ರಹೀಂ ಖಾನ್ ಅವರನ್ನ ಭೇಟಿ ಮಾಡಿದ್ರು. ಘಟನೆಯ ನಂತರದ ಬೆಳವಣಿಗೆಗಳ ಬಗ್ಗೆ ರಹೀಂ ಖಾನ್ ಅವರಿಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಘಟನೆ ಆದ ನಂತರ ರಾಜೀವ್ ಗೌಡ ತಲೆ ತಪ್ಪಿಸಿಕೊಂಡಂತಹ ಸಂದರ್ಭದಲ್ಲೂ ಕೂಡ ಅವ್ರಿಗೆ ಬೆದರಿಕೆ ಕರೆಗಳು ಬರ್ತಾ ಇತ್ತು ಅನ್ನುವಂತಹ ಆರೋಪಗಳಿದೆ. ಸೊ ಹಾಗಾಗಿ ಕೇಸನ್ನ ವಾಪಸ್ ತೆಗೆದುಕೊಳ್ಬೇಕು, ಕೇಸು ಮುಂದುವರಿಸೋದು ಬೇಡ ಅನ್ನುವಂತ ನಿಟ್ಟಿನಲ್ಲಿ ಅವ್ರಿಗೆ ಬೆದರಿಕೆ ಕರೆಗಳು ಬರ್ತಾ ಇತ್ತು ಅಂತ ಹೇಳಿ ಅದರ ಬಗ್ಗೆ ಕೂಡ ರಹೀಂ ಖಾನ್ ಅವ್ರಿಗೆ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ನೀವು ನಮ್ಮ ರಕ್ಷಣೆಗೆ ಬರಬೇಕು ಅನ್ನುವಂತ ಮನವಿಯನ್ನು ಕೂಡ ರಹೀಂ ಖಾನ್ ಅವರ ಮುಂದಿಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳಿದೆ. ಅದಕ್ಕೆ ರಹೀಂ ಖಾನ್ ಅವರು ಕೂಡ ಧೈರ್ಯವನ್ನ ತುಂಬಿದ್ದಾರೆ ಅನ್ನುವಂತ ಹೇಳಿಕೆಯನ್ನ ಭೇಟಿಯ ನಂತರ ಅವರೇ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಈ ಪ್ರಕರಣ ಮತ್ತಷ್ಟು ಮುಂದಕ್ಕೆ ಹೋಗುವಂತ ಸಾಧ್ಯತೆಗಳಿದೆ. ಈಗ ರಾಜೀವ್ ಗೌಡ ಅವರನ್ನ ವಶಕ್ಕೆ ಪಡೆದು ಅವರನ್ನ ವಿಚಾರಣೆಗೆ ಒಳಪಟ್ಟಿರೋದು ಒಂದು ಕಡೆ ಆದ್ರೆ, ಅಮೃತ್ ಗೌಡ ಸಚಿವರನ್ನ ಭೇಟಿ ಮಾಡಿ ಅವರಿಗೆ ಮತ್ತಷ್ಟು ಮಾಹಿತಿಗಳನ್ನ ಕೊಟ್ಟಿರೋದ್ರಿಂದ ಪ್ರಕರಣ ಮತ್ತಷ್ಟು ಗಂಭೀರವಾಗ್ತಾ ಇದೆ. ಇದು ಪಕ್ಷಕ್ಕೂ ಕೂಡ ಸಾಕಷ್ಟು ಡ್ಯಾಮೇಜ್ ಅನ್ನ ಮಾಡ್ತಾ ಇತ್ತು ಕಾಂಗ್ರೆಸ್ ಪಕ್ಷಕ್ಕೆ. ಕಾಂಗ್ರೆಸ್ ಪಕ್ಷ ಕೂಡ ಈಗ ಅವರನ್ನ ಅಮಾನತು ಮಾಡಿರೋದ್ರಿಂದ ಸಹಜವಾಗಿ ಸ್ವಲ್ಪ ಮಟ್ಟಿಗೆ ಮುಜುಗರದಿಂದ ಪಾರಾಗಿರ್ಬೋದು. ಆದ್ರೆ ರಾಜೀವ್ ಗೌಡ ಅವರಿಗೆ ಮತ್ತಷ್ಟು ಕಠಿಣವಾದಂತ ಕ್ರಮಗಳು ಅವರ ಮೇಲೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಪೌರಾಯುಕ್ತೆ ಇವತ್ತು ಪೌರಾಡಳಿತ ಸಚಿವರಿಗೆ ಕೊಟ್ಟಿರುವಂತ ವಿವರಣೆ ಏನು, ಮಾಹಿತಿಗಳೇನು, ಅದರ ಮೇಲೂ ಕೂಡ ರಾಜೀವ್ ಗೌಡ ಅವರ ತನಿಖೆ ಮತ್ತಷ್ಟು ಹೆಚ್ಚಾಗುವಂತ ಸಾಧ್ಯತೆಗಳು ಕೂಡ ಇದೆ. ಥ್ಯಾಂಕ್ ಯು ಶಿವಕುಮಾರ್ ಜೋಹಳಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.